ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪ್ರವೀಣಿ ದಾಸ್. ಒಂದು ಸಣ್ಣ ವಿದ್ಯುತ್ ಯಂತ್ರದಿಂದ ಭಾರೀ ಗಾತ್ರದ ಯಂತ್ರಗಳನ್ನು ಉತ್ಪಾದನೆ ಮತ್ತು ರಿವೈಂಡಿಂಗ್ ಕೈಗಾರಿಕೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ನಮ್ಮ ಪ್ರೋಗ್ರಾಮ್ ಹೆಡ್ ಇಟಿಕೆ ರಾಜು ಅವರು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ. ಈಗಾಗಲೇ ಅನೇಕ ಕೈಗಾರಿಕೆಗಳನ್ನು ತಮಗೆ ಪರಿಚಯ ಮಾಡ್ತಾ ಬರ್ತಾ ಇದ್ದೇವೆ. ಹಾಗೇನೆ ನಮ್ಗೆ ಗೊತ್ತಿರಬೇಕು, ಪ್ರತಿಯೊಂದು ಏನು ಕೈಗಾರಿಕೆಯಲ್ಲಿ ಯಂತ್ರೋಪಕರಣಗಳನ್ನ ಅಳವಡಿಸ್ತಾರೆ ಅಲ್ಲಿ ಅನೇಕ ಮೋಟರ್ಸ್ಗಳು ಬರ್ತವೆ. ಏನು ಮೋಟರ್ಸ್ಗಳು ಇದೆ ಅದು ಬಹಳ ದೊಡ್ಡ ಗಾತ್ರದ ಇರ್ಬೋದು ಅಥವಾ ಚಿಕ್ಕದು ಇರ್ಬೋದು. ನಮ್ಮ ಮನೆಗಳಲ್ಲೂ ಯೂಸ್ ಅಥವಾ ಬಿಗ್ಗರ್ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಮೋಟರ್ಸ್ಗಳನ್ನು ಇವರು ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದ ನಂತರ ಏನೇ ಒಂದು ರಿಪೇರ್ಸ್ ಆದರೆ ಸರ್ವಿಸ್ ಪ್ರೊವೈಡರ್ ಭಾಳನೇ ಇಂಪಾರ್ಟೆಂಟಾಗಿ ನಮಗೆ ಮುಖ್ಯವಾಗಿ ಒಂದು ಕೈಗಾರಿಕೆಗೆ ಬೇಕಾಗ್ತದೆ. ಹಾಗೆ ಅನೇಕ ಏನು ಇವನ್ನು ಜನರೇಟರ್ಸ್ ಇದೆ ಮತ್ತು ಅನೇಕ ಬಿಗ್ ಏನು ಒಂದು ಸ್ಟೀಲ್ ಮಿಲ್ಸ್ ಇರ್ಬೋದು ಮತ್ತು ಅನೇಕ ಏನು ಕೈಗಾರಿಕಾ ಪ್ರದೇಶದಲ್ಲಿ ಆಟೋಮೆಟಿಕ್ ಮಿಷಿನ್ಸ್ಗಳಿಗೆ ಬೇಕಾದಂಥ ದೊಡ್ಡ ಬೃಹತ್ ಗಾತ್ರದ ಯಂತ್ರಗಳನ್ನು ಇಲ್ಲಿ ರಿವೈಂಡಿಂಗ್ ಮಾಡೋದು ಮತ್ತು ಅದಕ್ಕೆ ತಯಾರು ಮಾಡುವಂಥ ಉತ್ಪಾದನಾ ಪ್ರತಿಯೊಂದು ಟೆಕ್ನಾಲಜಿಯನ್ನು ಇಲ್ಲಿ ಅಳವಡಿಸಿದ್ದಾರೆ. ಇದು ನಾವು ಅಂತರಸ್ಥಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ತುಮಕೂರಲ್ಲಿ ಇವತ್ತು ಬಂದಿದ್ದೇವೆ. ತಾವು ನೋಡಿರ್ಬೋದು, ಅಂತರಸ್ಥಳ್ಳಿ ಇಂಡಸ್ಟ್ರಿ ಭಾಳ ಚೆನ್ನಾಗಿ ಬೆಳೀತಾ ಇದೆ. ಈಗಾಗಲೇ ಏನು ವಸಂತ ನರಸೀಪುರ ಇವಾಗ ನ್ಯೂ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಅದ್ರ ಮುಂಚೆ ಸಿಗುವಂಥದ್ದೇ ತುಮಕೂರು ಹತ್ರ ಅಂತರಸ್ಥಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಅಂತರಸ್ಥಳ್ಳಿಯಲ್ಲಿ ರಾಜಮನೆ ಆ್ಯಂಡ್ ಹೆಗ್ಡೆ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಕೈಗಾರಿಕೆಗೆ ನಾವು ಇವತ್ತು ತಮ್ಮನ್ನು ಪರಿಚಯ ಮಾಡಲಿಕ್ಕೆ ಬಂದಿದ್ದೇವೆ. ಈಗ ಮುಖ್ಯವಾಗಿ ಈ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ರೀಯುತ ರಾಜಮನೆ ಹೆಗ್ಡೆಯವರನ್ನು ತಮಗೆ ಪರಿಚಯಿಸಲಿಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ರಾಜಮನೆ ಹೆಗ್ಡೆಯವರೇ, ವೆಲ್ಕಮ್ ಟು ರಾಜಮನೆ ಆ್ಯಂಡ್ ಹೆಗ್ಡೆ ತುಮಕೂರು. ಪ್ಲೀಸ್ ಕಮ್. ಫ್ಯಾಕ್ಟ್ರಿಯಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ನಾಟ್ ಓನ್ಲಿ ಬ್ಯಾಗ್, ಅಚ್ಚಾ, ಎಲ್ಲದಕ್ಕಿಂತ ಹೊತ್ಕೊಂಡು ಬರ್ತಾರೆ. ಇಲ್ಲಿ ಮೋಟರ್ ಕೆಡಿಸ್ಕೊಂಡು ಜನರೇಟರ್ ಕೆಡಿಸ್ಕೊಂಡು ಬರ್ತಾರೆ. ಅವರಿಗೆಲ್ಲರಿಗೂ ವಿಘ್ನ ಹರಣವಾಗಲಿ, ಹೌದು, ಅವರ ಫ್ಯಾಕ್ಟ್ರಿಗಳು ಸುಭಿಕ್ಷವಾಗಿ ನಡೀಲಿ ಅನ್ನೋ ಭಾವನೆಯಲ್ಲಿ ಗ್ರಾಹಕರಿಗೆ ಕೆಲಸ ಮಾಡುವ ಎಲ್ಲರಿಗೂ ಒಳ್ಳೇದಾಗಲಿ, ಬಹಳ ಮುಖ್ಯ, ಪಾಸಿಟಿವ್ ಎನರ್ಜಿ ಎಲ್ಲರೂ ಹರಿಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳೋ ಒಂದು ಉದ್ದೇಶದಿಂದ ಈ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದೇವೆ. ಗ್ರೇಟ್ ಗ್ರೇಟ್. ಈ ಒಂದು ಸಂಸ್ಥೆನ ಕಟ್ಟಿ ಬೆಳೆಸಿದ್ದು ಯಾವ ರೀತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ನಮ್ಮ ವೀಕ್ಷಕರಿಗೆ ಇಂಟ್ರಡಕ್ಷನ್ ಕೊಡ್ಬೋದಾ? ಅವಶ್ಯವಾಗಿ. ನಮ್ಮ ತಂದೆಯವರು ವಕೀಲರು, ಓ, ನಾವು ಅಲ್ಲಿ ವ್ಯವಸಾಯ. ಅಚ್ಚಾ. ನನಗೆ ಹೇಳ್ತಾ ಇದ್ರು, ನೀನು ಎಷ್ಟು ವರ್ಷ ತಮ್ಮ ಹೀಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ತೀಯ, ಏನಾದರೂ ಸ್ವಂತವಾಗಿ ನೀನು ಏನಾದರೂ ಮಾಡ್ಬೋದಲ್ಲ, ಓಕೆ, ಯಾಕೆ ನೌಕರಿಯಲ್ಲೇ ಇರಬೇಕು ಅಂತೇನಿದೆ, ನಿನಗೇನು 2 ಹೊತ್ತಿನ ಊಟ ಅಂತೂ ನಾನು ಹಾಕ್ತೀನಪ್ಪ, ಅಚ್ಚಾ, ನಿನಗೇನೇನು, you should take risk in the life and come out. Something you have to achieve yourself and show. ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಪ್ಪ, ನೀನು ಕೆಲಸ ಮಾಡ್ಕೊಳ್ತಾ ಇರ್ತೀಯಲ್ಲ. ಆವಾಗ ಸೀ ಬರ್ಡ್ ಅಂತ ಹೇಳ್ಬಿಟ್ಟು ಕಾರವಾರದಲ್ಲೆಲ್ಲ ಒಂದು ನೌಕಾನೆಲೆ ಬಂದಿತ್ತು, ನಾವು ಬಂದಿದೆ. ಆವಾಗ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ನು ಅಲ್ಲಿ ಪ್ರಾಜೆಕ್ಟ್ ಶುರುವಾಗಿತ್ತು. ನಾನು ಅಲ್ಲಿ ಹೋಗಿ ಒಂದು ಯಾಕೆ ನಾನು ಹೇಗೋ ಮೋಟರ್ ರಿಪೇರ್ಸ್ ಮೇಂಟೆನೆನ್ಸ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೆ, ಯಾಕೆ ನನ್ನ ಅನುಭವವನ್ನು ಯಾಕೆ ಈ ಥರ ಒಂದು ಆಂಟ್ರಪ್ರಿನರ್ಶಿಪ್ ಆಗಿ ಬೆಳೆಸಬೇಕು ಯೋಜನೆ ಮಾಡಬಾರ್ದು ವಿಚಾರ ಮಾಡಿಕೊಂಡು ಆವಾಗ ನಮ್ಮ ಮೆಷಿನ್ಸ್ಗಳನ್ನೆಲ್ಲ ವೈಟ್ ಫೀಲ್ಡಲ್ಲಿ, ನಮ್ಮ ಮೂಲ ಪ್ಲ್ಯಾಂಟ್ ವೈಟ್ ಫೀಲ್ಡಲ್ಲಿ ರಾಜಮನೆ ಸರ್ವಿಸಸ್ ನಮ್ಮ ಈಗಿನ ಚೇರ್ಮನ್ ಇದ್ದಾರಲ್ಲ, ಈಸ್ ನಾವು 80 years, ಎಸ್ ಕೆ ರಾಜಮನೆ ಅಂತ. ರಾಜಮನೆ ಶಿವಪ್ಪ ಕಲ್ಲಪ್ಪ ರಾಜಮನೆ ಈಸ್ ಕಿರ್ಲೋಸ್ಕರ್ನಲ್ಲಿ ಬಹಳ ಹೆಸರಾಂತ ಡಿಸೈನ್ ಇಂಜಿನಿಯರ್ ಆಗಿದ್ರು. ಅವರು 1975ನಲ್ಲೇ ರಾಜಮನೆ ಸರ್ವಿಸಸ್ ಅಂತ ಒಂದು ಈ ಮೋಟರ್ ಸರ್ವಿಸಿಂಗ್ ಉದ್ಯಮ ಸ್ಥಾಪಿಸಿದ್ರು. ಕೂಲ್ ಅಂಡ್ ಪಂಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಈ ಮೋಟರ್ಗಳನ್ನ ರಿಪೇರ್ಸ್ಗೆ ಶುರು ಮಾಡ್ಕೊಂಡಿದ್ರು. ಅದು ವೈಟ್ ಫೀಲ್ಡಲ್ಲೇ ಇದೆ, ಗ್ರಾಫೈಟ್ ಇಂಜಿನಿಯರಿಂಗ್ ಹತ್ರ ಇದೆ. ನಾನು ಅಲ್ಲಿದ್ದ ವೈಂಡಿಂಗ್ಗೆ ಇಲ್ಲಿ ಕಳಿಸ್ಕೊಡ್ತಾ ಇದ್ದೆ ರಾಜಮನೆ ಸರ್ವಿಸಸ್ಗೆ. ನಾನು ಈ ಸೀಬರ್ಡ್ನ ಪ್ರಾಜೆಕ್ಟ್ಗಳನ್ನ ಏನು ಮಾಡೋಣ ಅಂತಿದ್ದೆ ಅಂತ ಹೇಳ್ಬಿಟ್ಟು
ಅವ್ರದ್ದು ಗೈಡೆನ್ಸಿಗೆ ಬಂದೆ. ಓಕೆ ಸರ್ ನನಗೆ ಒಂದು ಸ್ವಲ್ಪ ಗೈಡ್ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ ಬರ್ಕೊಡಿ. ಓಕೆ ಓಕೆ. ಸೊ ನಾವು ಹೀಗೆ ಡಿಸ್ಕಷನ್ ಮಾಡ್ತಾ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನೆಲ್ಲ ರೆಡಿ ಮಾಡಿ ಸಿಬರ್ಡ್ಗೆ ನನಗೆ ಆವಾಗ KSFC ಇಂದ 7 ಲಕ್ಷ ಲೋನು ಸ್ಯಾಂಕ್ಷನ್ ಆಗಿತ್ತು. ಓಕೆ ಓಕೆ. ಆಮೇಲೆ ಹಾಗೆ ಒಂದು ದಿವಸ ಏನು ಅನಿಸ್ತಾನೆ ಅವರಿಗೆ, ಹೇಳಿ ನೀನು ಅಲ್ಲಿ ಹೋಗಿ ಸಿಬರ್ಡಲ್ಲಿ ಅಲ್ಲೆಲ್ಲ ಕಾರವಾರಕ್ಕೆ ಹೋಗಿ ಕೆಲಸ ಶುರು ಮಾಡಿಕೊಂಡು ಹೊಸದಾಗಿ ಒಂದು ಈಗಿನಷ್ಟು ಸ್ಟಾರ್ಟಪ್ಗೆ ಈಗಿನಷ್ಟು ಉತ್ತೇಜನ ಆವಾಗಿರಲಿಲ್ಲ. ನೀನು ಹೇಗೆ ಶುರು ಮಾಡ್ತೀಯ, ಭಾಳ ಕಷ್ಟ ಅನಿಸ್ತಾ ಇದೆ ನನಗೆ. ನೋಡು ನೀನು ಇಫ್ ಯು ಆರ್ ರೆಡಿ ಟು ಬರಿ ಯುವರ್ ಫುಡ್ ಹಿಯರ್, ನಾನು ನಿಮಗೊಂದು ಅವಕಾಶ ಕೊಡಬಲ್ಲೆ ಅಂತ ಹೇಳ್ತೀನಿ. ಏನು ನೋಡಿ ವಿಚಾರ ಮಾಡು ನೀನು. ನಾನು ಅವಾಗಲೇ ಗ್ರಫೈಟಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅವಾಗಲೇ 5 ವರ್ಷ ಆಗಿತ್ತು. ಆಮೇಲೆ ನೋಡು ನನ್ನ ಜೊತೆಗೆ ಸೇರ್ಕೊ, ಲೆಟ್ ಅಸ್ ಡೂ ಇಟ್ ಇನ್ ಎ ಬಿಗ್ ವೇ ಅಂತ ನಾನು ಕರೆದು. ಅಷ್ಟೊತ್ತಿಗಾಗಲೇ ನಮಗೆ ಮದುವೆನೂ ಆಯಿತು. 1991ರಲ್ಲಿ ನಾನು ರಾಜಮನೆ ಅವ್ರನ್ನ ಸೇರಿದೆ. ಈಗ ತಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಗೆ ತಿಳಿಸ್ಕೊಡ್ತಾ ಇದ್ರು, ಒಂದು ಮೋಟ್ರ್ ಬಂದಾಗ ಹೇಗೆ ರೀಕಂಡೀಷನ್ ಮಾಡಿ ಅದನ್ನು ಕಸ್ಟಮರ್ ತಲುಪಿಸೋದು ಅಂತ. ಬಟ್ ಇದು ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಿ, ಸೊ ಇದು ಏನೆಲ್ಲ ಪ್ರೋಸೆಸ್ ನಡೆಯುತ್ತೆ? Basically, we start from core assembly here. Okay. It's a rotor process. Okay. So cage rotor assembly. Depend upon the KV range ಗೆ ಏನು ಸ್ಟ್ಯಾಂಪಿಂಗ್ ಬೇಕು ಆ ಒಂದು ಇದರಲ್ಲಿ ಮಾಡ್ತೀರಾ ಫಾರ್ಮುಲಾ ಪ್ರಕಾರ? Required drawings irutte. Okay. So there will be some required arrangements like this. Okay. So this is basically end stamping there. Okay. Okay. It's a stamping at which ಇದಕ್ಕೊಂದು ಪ್ರಿಸ್ಕ್ರೈಬ್ಡ್ ಪರ್ಟಿಕ್ಯುಲರ್ ಡೈಮೆನ್ಷನ್ಸ್ ಇರುತ್ತೆ. ಓಕೆ ಓಕೆ. ಬೇಸ್ಡ್ ಆನ್ ದಟ್ ವಿ ಡೂ ಪಂಚಿಂಗ್ ಹಿಯರ್. ಓಕೆ. ಇವಾಗ ಕೆವಿ ರೇಂಜಸ್ ಚೇಂಜ್ ಆಗ್ತಾ ಇದೆ. ಕೆವಿ ರೇಂಜಸ್ ಚೇಂಜ್ ಇದೇ ಚೇಂಜ್ ಆಗ್ಬಿಡುತ್ತೆ. ದೇರ್ ವಿಲ್ ಬಿ ರೆಫರೆನ್ಸ್ ಹಿಯರ್. ಸೊ ಇದೇ ರೆಫರೆನ್ಸಿಗೆ ನಾವು ಅಲ್ಲಿ ಒಂದು ಮ್ಯಾಂಡ್ರಿಲ್ ಅಂತ ಮಾಡ್ಕೋತೀವಿ. ಓಕೆ. ಸೊ ದಟ್ಸ್ ಅ ಮ್ಯಾಂಡ್ರಿಲ್ ದಟ್ ವಿ ಹ್ಯಾವ್ ಬಿಲ್ಡ್ ದೇರ್. ಅದಕ್ಕೆ ಇನ್ಸರ್ಟ್ ಮಾಡ್ಕೊಳ್ತೀರಾ? ಅದನ್ನ ಇನ್ಸರ್ಟ್ ಆಗುತ್ತೆ. ಓಕೆ. ಸೊ ದೇರ್ ವಿಲ್ ಬಿ ಡೈಮೆನ್ಷನ್ಸ್ ದಟ್. ಓಕೆ. ಅವಾಗ ಏನು ನಿಮಗೆ ಅಲ್ಲಿ ಚೇಂಜ್ ಆಗಲ್ಲ, ಪೊಸಿಷನ್ ಮತ್ತೊಂದು ಏನು ಚೇಂಜ್ ಆಗಲ್ಲ, ಸೇಮ್ ಆ ಕೀವೇ ಏನಿರುತ್ತೋ ಈ ಕೀವೇ ಇಲ್ಲಿಗೆ ಇನ್ಸರ್ಟ್ ಆಗುತ್ತೆ. ಸೊ ಇನ್ ದಟ್ ಸೇಮ್ ಪೊಸಿಷನ್ ಕೋರ್ ಅಸೆಂಬ್ಲಿ ನಡೀತಾ ಹೋಗುತ್ತೆ. ಸೊ ಇದು ಫೈನಲ್ ಕೋರ್ ಅಸೆಂಬ್ಲಿ ಆದಮೇಲೆ ಸೊ ಸ್ಯಾಶ್ ಬಾರ್ ಇನ್ಸರ್ಷನ್ ಆಗುತ್ತೆ. ತೋರಿಸ್ತೀರಾ ಅದನ್ನ? ಹೋಗೋಣ. ಇದು ಆಗಿದೆಯಾ? ಇದು ಸಾಲ್ಡ್ರಿಂಗ್ ಆಗೋಗಿದೆಯಾ? ಐ ಮೀನ್ ಬ್ರೇಜಿಂಗ್ ಸಾಲ್ಡ್ರಿಂಗ್? ಇಲ್ಲ ಇನ್ನೂ ಆಗಿಲ್ಲ. ಅದು ಇನ್ನೊಂದಿದೆ. ಮಿಲ್ಲಿಗೆ ಯೂಸ್ ಮಾಡ್ತೀವಿ ಸ್ಟೇಟಸ್ನ. ವಿಂಡ್ ಮಿಲ್. ಹೌದೌದು. ಪವರ್ ಜನರೇಷನ್, ವಿಂಡ್ ಮಿಲ್ ಜನರೇಷನ್ಗೆ ಟೈಡಲ್ ಇದು ಯೂಸ್ ಮಾಡ್ತೀವಿ. ವಿಂಡ್ ಮಿಲ್ ಜನರೇಟರ್ಸ್ ಯೂಸ್ ಆಗುತ್ತೆ. 2.3 ಮೆಗಾವ್ಯಾಟ್ ಬರುತ್ತೆ. 2.3 ಮೆಗಾವ್ಯಾಟ್ ಬರುತ್ತೆ. ನಮ್ದು ಕಾಯಿಲ್ ಸೆಕ್ಷನಲ್ಲಿ ಕಾಯಿಲ್ ರೆಡಿ ಆಗುತ್ತೆ. ಸೊ ಕಂಪ್ಲೀಟ್ ಕಾಯಿಲ್ ಸೆಕ್ಷನ್ ಆದಮೇಲೆ ವೈಂಡಿಂಗ್ ಮಾಡಿ ಸ್ಟಾರ್ ವೈಂಡಿಂಗ್ ಕನೆಕ್ಷನ್ ಮಾಡ್ತೀವಿ. ಟೋಟಲ್ ಕಂಪ್ಲೀಟ್ ಆಲ್ಟರ್ನೇಟಿವ್ ನಮ್ದಲ್ಲಿ ಫುಲ್ ಪ್ರೊಸೆಸ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ಇದ್ರ ನಮ್ದು ಎಷ್ಟು ಸ್ಲಾಟ್ಸ್ ಇರುತ್ತೋ ಅಷ್ಟು ಕಾಯಿಲ್ಸ್ ರೆಡಿ ಆಗುತ್ತೆ. ಬೇಸ್ಡ್ ಆನ್ ದಟ್ ಇಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಕಾಯಿಲ್ ಇನ್ಸರ್ಷನ್ ಸ್ಟಾರ್ಟ್ ಆಗುತ್ತೆ. ಮೋಟಾರ್ ವೈಂಡಿಂಗ್ ಕೈಗಾರಿಕೆ ಯಾವೆಲ್ಲ ಕಚ್ಚಾ ವಸ್ತುಗಳನ್ನು ಉಪಯೋಗಿಸ್ತಾರೆ ಮತ್ತು ಯಾವೆಲ್ಲ ಗುಣಮಟ್ಟಗಳನ್ನು ಪರಿಗಣಿಸ್ತಾರೆ ಎಂದು ರಾಜಮನೆ ಆ್ಯಂಡ್ ಹೆಗ್ಡೆ ಸರ್ವಿಸ್ ಅವರಿಂದ ತಿಳಿದುಕೊಳ್ತಾ ಇದ್ದೀವಿ. ಇನ್ನಷ್ಟು ಮೋಟಾರ್ ವೈಂಡಿಂಗ್ ಕೈಗಾರಿಕೆ ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್.
ವಿರಾಮದ ನಂತರ ಮತ್ತೊಮ್ಮೆ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ತಾವು ಹೊಸದಾಗಿ ಯಾವುದೇ ಉದ್ಯಮವನ್ನು ಸ್ಥಾಪಿಸಲು ಇಚ್ಛಿಸಿದ್ದಲ್ಲಿ, ಸ್ಟಾರ್ಟ್ಅಪ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ತಾವು ನಮ್ಮ ವಾಟ್ಸಪ್ ನಂಬರ್ಗೆ ಕರೆ ಮಾಡಬಹುದು. ನಮ್ಮ ವಾಟ್ಸಪ್ ನಂಬರ್ 9448000064 ಹಾಗೂ etcare123@gmail.comಗೆ ಸಂಪರ್ಕಿಸಬಹುದು. ಬನ್ನಿ ಮತ್ತಷ್ಟು ಮೋಟಾರ್ ವೈಂಡಿಂಗ್ ಟೆಕ್ನಾಲಜಿ ಬಗ್ಗೆ ತಿಳಿದುಕೊಳ್ಳೋಣ. ಇವಾಗ ನೀವು ಅಲ್ಲಿ ಏನು ನೀವು ತೋರಿಸ್ತ್ರಿ ಅದು ರೋಟರ್ ಎಲ್ಲ ಫಿನಿಶಿಂಗ್ ಆಗಿತ್ತು, ಇದು ಸ್ಟೇಟರ್ದು ನೀವು ಸ್ಟೇಟರ್ ಮಾಡ್ತೀವಿ ಇದೆಲ್ಲ ಅಂತ ತೋರಿಸ್ತಾ ಇದ್ದೀವಿ. ಹೌದು. ಸೊ ತದನಂತರ ಇದು ಕಾಯಿಲ್ ಈ ಥರ ನೀವುಗಳೆಲ್ಲ ಕಾಯಿಲ್ ರೆಡಿ ಅಂತ ಕಾಯಿಲ್ ಸೆಕ್ಷನಲ್ಲಿ ವಿಡೋ ಕಾಯಿಲ್ಸ್ ಇದೆ. ಓಕೆ, ವಿಲ್ ಸ್ಟಾರ್ಟ್ ವೈಂಡಿಂಗ್ ದೇ. ಓಕೆ. ಸೊ ಒಂದು ಸ್ಲಾಟ್ ಪೇಪರ್ ಕಂಟಿನ್ಯೂಸ್ ಒಂದು ಆ್ಯಕ್ಚುಲ್ ಏನಿದೆ ಪ್ರಿಸ್ಕ್ರೈಬ್ಡು ಅದೇ ಥರ ಸೊ ಕಾಯಿಲ್ ಇನ್ಸರ್ಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಬಿಫೋರ್ ದ ಕಾಯಿಲ್ ಇನ್ಸರ್ಷನ್ ವಿ ಯೂಸ್ ದ ಸ್ಲಾಟ್ ಪೇಪರ್ಸ್ ದೇರ್. ಓಕೆ, ಎಚ್ ಕ್ಲಾಸ್ ಇನ್ಸ್ಟಾಲೇಷನ್, ಎಚ್ ಕ್ಲಾಸ್ ಎಲ್ಲ ಪ್ರತಿಯೊಂದು ಎಚ್ ಕ್ಲಾಸ್ ಇರುತ್ತೆ. ಇನ್ನರ್ ರಿಂಗ್ ಎಲ್ಲ ಹಾಕ್ಬಿಟ್ಟು ಅದು ಯಾವುದೇ ಕಾರಣದಿಂದ ಆ ಒಂದು RPM ಅಲ್ಲಿ ಮತ್ತು ಟಾರ್ಕ್ ಅಲ್ಲಿ ಇದಾಗಬಾರ್ದು ಅಂತ ಅಲ್ವಾ? ಓಕೆ ಓಕೆ, ಸೊ ಇನ್ನರ್ ರಿಂಗ್ ಆಗ್ತಾ ಇದೆ. ಓಕೆ, ಔಟರ್ ರಿಂಗ್ಸ್ ಬರುತ್ತೆ. ಓಕೆ, ರಿಂಗ್ ಅಡಾಪ್ಷನ್ ಆಗುತ್ತೆ. ಮತ್ತು ಅಗೇನ್ ಔಟರ್ ರಿಂಗ್ ಇರುತ್ತಾ? ಓಹೋ, ನೈಸ್. ರಿಂಗ್ ಅಡಾಪ್ಷನ್ ಆದಮೇಲೆ ಸೊ ಲೇಟರ್ ಆನ್ ಆಫ್ಟರ್ ಫೈನಲ್ ಎಂಡ್ ಕನೆಕ್ಷನ್ ಕಂಪ್ಲೀಟ್ ಆದಮೇಲೆ VP ಪ್ರೊಸೆಸ್ಗೆ ಹೋಗುತ್ತೆ. ಇದು ಎಷ್ಟು KV ಅದು ಅಥವಾ ಎಷ್ಟು ಮೆಗಾವಾಟ್? 5 ಮೆಗಾವಾಟ್. 2.5 ಮೆಗಾವಾಟ್. ಆಕ್ಚುಲಿ ಇದು ಯಾವ ಅಪ್ಲಿಕೇಶನ್ ಜಾಸ್ತಿ ಹೋಗೋದು? ವಿಂಡ್ ಎನರ್ಜಿಗೆ ಹೋಗುತ್ತೆ, ಎನರ್ಜಿ ಯೂಸ್ ಮಾಡಿ. ಓಕೆ, ಸೊ ಇದು ಕಂಪ್ಲೀಟ್ ಆದಮೇಲೆ ಸೊ ದಿಸ್ ಪೋರ್ಷನ್ ವಿಲ್ ಗೆಟ್ ಅ ಫೈನಲ್ ಪೊಸಿಷನ್. ಅಚ್ಚಾ, ಇದು ನೌ ಇಟ್ಸ್ ರೆಡಿ ಫಾರ್ ಡಿಸ್ಪ್ಯಾಚ್ ಫುಲ್ ರೆಡಿ ಇದೆ. ಸೊ ನೀವೆಲ್ಲ ಇಲ್ಲಿ ಬ್ರೇಕಿಂಗ್ ಮಾಡ್ತೀರಾ? we do complete brazing here. Okay. So it's an 45% brazing rod there. Okay. We use 45% brazing rod. Okay. High torque irutte ಮತ್ತು high speed of rotation irutte. ಆ ಟಾರ್ಕ್ ಅಲ್ಲಿ ಇದಾಗಬಾರ್ದು. 1500 RPM ಅಲ್ಲಿ rotate ಆಗುತ್ತೆ. So it's an 750 kilowatt complete cage rotor, squirrel cage motor. So complete after brazing, so complete ಒಂದು full OD turning complete. ಇದು ಫುಲ್ ಕನೆಕ್ಟಿವಿಟಿ ಸಿಕ್ಬಿಡುತ್ತೆ ಎರಡು ಕಡೆ. ಸೊ ಸೆಂಟರ್ ಪೋರ್ಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ಬ್ಯಾಲೆನ್ಸಿಂಗ್ ಹೋಗುತ್ತೆ, ಡೈನಾಮಿಕ್ ಬ್ಯಾಲೆನ್ಸಿಂಗ್ ಆಗುತ್ತೆ. ಆದ್ಮೇಲೆ ಇವ್ರ ಜೊತೆ ಸೇರ್ಕೊಂಡು ತಾವುಗಳು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡಿದ್ರು. ಸೊ ಆ ಮಾಡಿದ ಸಮಯದಲ್ಲಿ ಎಷ್ಟು ಜನ ವರ್ಕರ್ಸ್ ನಮ್ಮಲ್ಲಿದ್ರು, ಯಾವ ತರ ಇತ್ತು ಆಗಿನ ಒಂದು ಕೆಲಸ? ನಿಜವಾಗಿ ಹೇಳ್ಬೇಕಂದ್ರೆ ಅದು ಬಹಳ ಕಷ್ಟಪಟ್ಟಿವಿ ನಾವು. ಆವಾಗ ಕೇವಲ ಒಂದು 13 ಜನ ಇದ್ವಿ ನಾವು ಫ್ಯಾಕ್ಟರಿಯಲ್ಲಿ. ರಾಜಮನೆಯವರು ನಿಜವಾಗ್ಲೂ ನಮಗೆ ಯಾಕೆಂದ್ರೆ ನಾವು ಈಗಾಗಲೇ ಕೇಳ್ಪಟ್ಟಿದ್ದೀವಿ, ಅವುಗಳು ಸರ್ವಿಸ್ ಮತ್ತು ಆ ಕಂಪನಿಯ ಹೆಸರು ಅವರ ಹೆಸರಲ್ಲಿ ಇರೋದ್ರಿಂದ ಬಹಳ ಚೆನ್ನಾಗಿ ಎಷ್ಟೋ ಜನ ಸರ್ವಿಸ್ ಅನ್ನು ತಗೊಂಡಿದ್ದಾರೆ. ಅವ್ರು ನಮಗೆ ಗಾಡ್ ಫಾದರ್. ಓಕೆ, ಗ್ರೇಟ್. ಅವ್ರು ನಮ್ಮ ಪ್ರತಿಯೊಂದು ಒಂದು ಹೆಜ್ಜೆಗೂ ಗೈಡ್ ಮಾಡಿ ಹಿಂಗೆ ಹೀಗೆ ಮಾಡೋಣ ಅಂತ ಹೇಳಿ ಹಾಗೆ ಮಾಡ್ತಾ ಹೇಗೆ ಬೆಳೆದೋ ಗೊತ್ತಿಲ್ಲ. ನಮಗೆ ಗ್ರಾಹಕರ ರಕ್ಷೆ, ಗ್ರಾಹಕರು ನಮಗೆ ಹೊಸ OEMs, ಹೊಸ ಮೋಟರ್ ಮ್ಯಾನುಫ್ಯಾಕ್ಚರರ್ಸು ಬರ್ತಾ ಚಾಲೆಂಜ್ ಕೊಡ್ತಾ ಹೋದ್ರು. ಮತ್ತು ಈ ಒಂದು ಉದ್ಯಮದಲ್ಲಿ ಕ್ವಾಲಿಫೈಡ್ ಇಂಜಿನಿಯರ್ಸ್ಗಳಿಲ್ಲ. ಓಕೆ ಓಕೆ. ಇವಾಗ ತಾವೇನು ನಾವು ಇವಾಗಲೇ ನೋಡಿದ್ದೀವಿ, ಅನೇಕ ಉತ್ಪಾದನೆ ನೀವು ಮಾಡ್ತಾ ಇದ್ರಿ. ಲೈಕ್ ನೋಡಿ, ಅಲ್ಲಿ ಏನಂದ್ರೆ ಹೈಯರ್ ಕೆಪಾಸಿಟಿ ಒಂದು ಮೋಟರಿಂದ ಇಟ್ಕೊಂಡು ಲೋವರ್ ಕೆಪಾಸಿಟಿ ಮೋಟರ್ಗಳಿಂದ ಇಟ್ಕೊಂಡು ಅಥವಾ ಹೊಸದನ್ನೇ ತಯಾರು ಮಾಡೋದು ಇರ್ಬೋದು, ಅಥವಾ ರೀಕಂಡೀಷನಿಂಗ್ ಬಿಗ್ಗರ್ ರೇಂಜ್ ಅಲ್ಲಿ ಮಾಡ್ತಾ ಇದ್ದೀರಿ. ಅದಲ್ಲದೆ ಔಟ್ ಆಫ್ ಸ್ಟೇಷನ್ ಇಂದನೂ ಅನೇಕ ಒಂದು ಪ್ರಾಡಕ್ಟ್ ಬರ್ತಾ ಇರೋದನ್ನ ನೀವು ರಿಪೇರ್ ಮಾಡೋದಾಗಿರ್ಬೋದು, ಅಥವಾ ಸರ್ವಿಸ್ ಮಾಡೋದು, ಅಥವಾ ಹೊಸದನ್ನ ಇದು ಮಾಡೋದು ಎಲ್ಲವೂ ಮಾಡ್ತಾ ಇದ್ದೀರಿ. ಸೊ ಅಷ್ಟೊಂದು ನಂಬಿಕೆ ಇದ್ದೇ ಈ ಒಂದು ಕೆಲಸ ನಡೀತಾ ಇರಬೇಕಾದ್ರೆ ಯಾವೆಲ್ಲ ಒಂದು ಕಂಪ್ನಿಗಳ ಜೊತೆ ನೀವು ಟೈ ಅಪ್ ಆಗಿ ಆಥರೈಸ್‌ಶಿಪ್ ತಗೊಂಡಿರ್ತೀರಿ? ಸೊ ಯಾವೆಲ್ಲ ತಗೊಂಡಿದ್ದೀರಿ ಅಂತ ಹೇಳ್ಬೋದಾ? ಹೇಳ್ತೇನೆ. ನೀವು ಸರಿಯಾಗಿ ಕೇಳಿದ್ರಿ ಪ್ರಶ್ನೆ ರಾಜು ಅವರೇ. ಈ ಸರ್ವಿಸ್ ಬಿಸ್ನೆಸ್ಸು ಅಥವಾ ರೀಕಂಡೀಷನಿಂಗ್ ಬಿಸ್ನೆಸ್ಸು ಇದು ಇಟ್ಸ್ ಮ್ಯಾಟರ್ ಆಫ್ ಟ್ರಸ್ಟ್. ಒಂದು ವಿಶ್ವಾಸದ ಮೇಲೆ, ಒಂದು ನಂಬಿಕೆಯ ಮೇಲೆ. ನೀವು ಯಾವುದೇ ಒಂದು ಡಾಕ್ಟರ್ ಹತ್ರ ಹೋಗ್ಬೇಕಿದ್ರು ಅವರು ನಿಮ್ಗೆ ಗುಣಪಡಿಸ್ತಾ ಇರುವಂತ ನಿಮ್ಮಲ್ಲಿ ಒಂದು ಕ್ವಾಲಿಟಿ ಅಶ್ಯೂರೆನ್ಸ್ ಬೇಕು. ಅವ್ರ ಹತ್ರ ಕೊಟ್ರೆ ಮೋಟರ್ ಸರಿಯಾಗಿ ರಿಪೇರಿಯಾಗಿ ಬರ್ತದೆ, ಇಟ್ ಇಸ್ ಆಸ್ ಗುಡ್ ಆಸ್ ನ್ಯೂ ಒನ್ ಅಂತ ಹೇಳುವಂತ ಒಂದು ವಿಶ್ವಾಸ ಬೆಳಿಬೇಕು ಅಂತಂದ್ರೆ ಬೆಳೆಸುವಂತ ರೀತಿಯ ಕೆಪಬಿಲಿಟಿ ಹಾಗೆ ನೋಡಿಕೊಂಡು ಹಾಗೆ ನಾವು ಒಂದೊಂದೇ ಕೆಲಸಗಳನ್ನ ಮಾಡ್ಕೊಳ್ತೀವಿ. ನಾವು ರಿವೈಂಡಿಂಗ್ ಮಾಡ್ತೇವೆ, ಎಲೆಕ್ಟ್ರಿಕಲ್ ರಿಪೇರ್ಸು, ಮೆಕ್ಯಾನಿಕಲ್ ರಿಪೇರ್ಸು, ರೀಕಂಡೀಷನಿಂಗು, ಸೈಟ್ ಸರ್ವಿಸಿಂಗು, ಆಮೇಲೆ ಇದ್ರ LT, HT, AC, DC, ಸರ್ವೋ ಮೋಟರ್ಸು, ಸರ್ವೋ
ಡ್ರೈವ್ಸು, ಅವೆಲ್ಲ ಬಹಳ accurate ಆಗಿ ಮಿಷಿನ್ಸು, ಅಚ್ಚಾ. ಹೀಗೆ ಒಂದೊಂದೇ ಚಾಲೆಂಜಸ್ಗಳನ್ನ ನಮಗೆ ಗ್ರಾಹಕರು ಕೇಳ್ತಾ ಹೋದ್ರು. ನಮ್ಮ ದೇಶನೂ ಬೆಳೀತಾ ಇತ್ತು, ಹೊಸ ಟೆಕ್ನಾಲಜಿಗಳು ಬರ್ತಾ ಇದ್ವು, ಅದ್ರ ಜೊತೆಗೆ ನಾವು ಕೋಪಪ್ ಮಾಡ್ತಾ ಹೋದ್ವಿ. ಇದು ವೈಂಡಿಂಗ್ ಆಗಿ ರೆಡಿ ಆಗಿದೆ. ಈಗ ನಿಮಗೆ ನೀವು ಕ್ಲೀನ್ ಆಗಿರೋದು ಕೋರ್ ಆಗಿರೋದು ನೋಡಿದ್ರೆ ಆ ಕಾಯಿಲ್ಗಳನ್ನ ತೋರಿಸ್ತೇನೆ. ಈ ಥರ ಹೈ ಟೆನ್ಷನ್ ಕಾಯಿಲ್ಗಳು ಅಲ್ಲಿ ಸ್ಟೋರ್ನಲ್ಲಿ ಪ್ರಾಪರ್ ಕಂಡಕ್ಟರ್ಗಳನ್ನ ನೋಡಿದ್ವಿ. ಆಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಅದನ್ನು ಲೂಪ್ ಮಾಡ್ತೀವಿ, ಆಮೇಲೆ ಅದನ್ನು ಈ ಥರ ಶೇಪ್ ಮಾಡ್ತೀವಿ, ಆಮೇಲೆ ಟೇಪ್ ಮಾಡ್ತೀವಿ. ಟೇಪ್ ಮಾಡಿ ಇದನ್ನು ಹಾಟ್ ಸ್ಟ್ರೆಸಸ್ ಅಂತೀವಿ. ಇದಕ್ಕೆ ಈ ಸ್ಟ್ರೇಟ್ ಪೋರ್ಷನ್ ಅಂತೀವಿ. ಇದು ಕೋರ್ ಒಳಗಡೆ ಹೋಗುವಂಥ ಪೋರ್ಷನ್. ಇಲ್ಲಿ ಯಾವುದೇ ಕಾರಣದ ಶಾರ್ಟ್ ಆಗಬಾರ್ದು ಅನ್ನೋದಕ್ಕೆ ಇಲ್ಲಿ ಇನ್ಸುಲೇಷನ್ ಬಿಲ್ಡಪ್ ಆಗುತ್ತೆ. 11,000 volts. ನಾವು ಟೆಸ್ಟ್ ಮಾಡೋದು ಇದನ್ನು 35 ಕೆವಿಗೆ ಟೆಸ್ಟ್ ಮಾಡ್ತೀವಿ. 35,000 ವೋಲ್ಟೇಜ್ ಟೆಸ್ಟ್ ಮಾಡ್ತೀವಿ. ಇದು ಹೊರಗಡೆ ಬರ್ತದೆ ಓವರ್ ಹೈ ಪೋರ್ಷನ್. ಇಲ್ಲಿ ಬೇರೆ ಥರ ಟೆಸ್ಟ್ ಇರ್ತದೆ. ಡಿಪೆಂಡ್ ಅಪಾನ್ ಕಿಲೋವಾಟ್ಸ್ ಏನಿರುತ್ತೆ ಅದಕ್ಕೆ ಈ ಒಂದು ಶೇಪು ಮತ್ತು ಈ ಒಂದು ಥಿಕ್ನೆಸ್ ಆಫ್ ದಿ ಕಾಪರ್ ಎಲ್ಲ ಚೇಂಜ್ ಆಗುತ್ತೆ. ಹೌದು, ಯಾವ್ದು ಕಿಲೋವಾಟ್ ಹೆಚ್ಚಾಗುತ್ತೆ ಇದೊಂದು ಕರೆಂಟ್ ಜಾಸ್ತಿ ಆಗ್ತದೆ, ಅಷ್ಟು ಹೆಚ್ಚು ಕಂಡಕ್ಟ್ ದಪ್ಪ ಆಗ್ತದೆ. ಹೇಗೆ ಕೆ ವಿ ವೋಲ್ಟೇಜ್ 3.3 ಇರ್ಬೋದು, 6.6 ಇರ್ಬೋದು, 11 KV. ಆ ಕೆ ವಿ ಹೇಗೆ ಜಾಸ್ತಿ ಆಗ್ತಾ ಹೋಗ್ತದೆ ಅದು ಇನ್ಸುಲೇಷನ್ ಬಿಲ್ಡಪ್ ಜಾಸ್ತಿ ಆಗ್ತದೆ. ಇವು ಗೋಲ್ಡಿಂಗ್ ಆಗ್ತದೆ, ಹೋಮೋಜಿನಿಯಸ್ ಆಗಿ ಗೋಲ್ಡ್ ಆಗ್ತದೆ. ಇದು ನೋಡಿ 11,000 ವೋಲ್ಟೇಜ್ ರೆಗ್ಯುಲರ್ ಆಗಬೇಕು. ಹಾಗಾಗಿ ನಾವು 35,000 ವೋಲ್ಟೇಜ್ ಮೋಟಾರ್ ವೈಂಡಿಂಗಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ತಯಾರಿಸುವ ಮತ್ತು ಯಂತ್ರೋಪಕರಣಗಳಿಗೆ ಬೇಕಾದಂತಹ ಬಿಡಿ ಭಾಗಗಳನ್ನು ತಯಾರಿಸುವ ನಿಟ್ಟಿನಲ್ಲಿ ರಾಜಮನೆ ಆ್ಯಂಡ್ ಹೆಗಡೆ ಸರ್ವಿಸ್ ರವರು ತಿಳಿಸ್ಕೊಡ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಕರ್ನಾಟಕ ಯಶಸ್ವಿ ಉದ್ಯಮಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಾವುಗಳು ಸ್ಟಾರ್ಟ್ಅಪ್ ಕಂಪನಿ ಅಥವಾ ಸ್ಟಾರ್ಟ್ಅಪ್ ಇಂಡಸ್ಟ್ರಿಯನ್ನು ಸ್ಥಾಪಿಸಲು ಇಚ್ಛಿಸಿದ್ದಲ್ಲಿ, ತಮಗೆ ಸಲಹೆ, ಸೂಕ್ತವಾದಂಥ ಮಾಹಿತಿ ಬೇಕಿದ್ದಲ್ಲಿ ಅಥವಾ ಸರ್ಕಾರದಿಂದ ಯಾವೆಲ್ಲ ಸೌಲಭ್ಯಗಳಿವೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಾಗುತ್ತೆ ನಮ್ಮ ಕಾರ್ಯಕ್ರಮದ ಮೂಲಕ. ಬನ್ನಿ ರಾಜಮನೆ ಆ್ಯಂಡ್ ಹೆಗಡೆಯವರಿಂದ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹೀಗೆ ಮಾಡಿದ ಆಯಿಲನ್ನು ನಾವು ಸ್ಪಾಟ್ಗಳಲ್ಲಿ ಪ್ಲೇಸ್ ಮಾಡಿ ವೈಂಡಿಂಗ್ ಈಗ ಹೇಗೆ ಮ್ಯಾನುಫ್ಯಾಕ್ಚರರ್ಸ್ ಹೇಗೆ ಸ್ಪೆಸಿಫೈ ಮಾಡಿರ್ತಾರೆ ಅದೇ ರೀತಿ ಹೊಸ ಮೋಟರ್ಗಳು ತಯಾರಾಗುವಂಥ ರಿಪೇರ್ ಮಾಡಿ. ಇದು ಜೆಲ್ ಕೋಟ್. ಈಗ ಏನಾಗ್ತದೆ ಈಗ ವೈಂಡಿಂಗ್ ಮಾಡ್ತಾರೆ ಇ ಪಿ ಎಲ್ ಅಂದರೆ ವಾರ್ನಿಷ್ ವ್ಯಾಕ್ಯೂಮು ಮತ್ತು ಪ್ರೆಷರ್ ಅದನ್ನು ಅದರೊಂದು ಕ್ಲೀನ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಅದು ವ್ಯಾಕ್ಯೂಮ್ ಪ್ರೆಷರ್ ಇನ್ಫಾರ್ಮೇಷನ್ ಅಪ್ಲೈ ಮಾಡಿ ಅಂದರೆ ವ್ಯಾಕ್ಯೂಮ್ ಆಗಲಿ ಅದನ್ನು ಮಾಯಿಶ್ಚರ್ಗೆಲ್ಲ ಬಿಡ್ತೀವಿ. ಆಮೇಲೆ ಪ್ರೆಷರಲ್ಲಿ ರೆಸಿನ್ ಅಂದರೆ ವಾರ್ನಿಷ್ ಅಲ್ಲ ಆಮೇಲೆ ಮಾಯಿಶ್ಚರ್ ಕಂಟೆಂಟ್ ಆ್ಯಕ್ಚುಲಿ ಇದರಲ್ಲಿ ಇರಲೇಬಾರದು. ಹಾಗಾಗಿ ನೀವು ಪ್ರೊಸೆಸ್ ಮಾಡ್ತೀರಿ. ಏನು ಟೆಂಪ್ರೇಚರ್ಸಲ್ಲಿ ಯೂಸ್ ಮಾಡ್ತೀರಿ? ಹೇಗೆ ನಾವು ಇದನ್ನ ಅದು ಫಸ್ಟ್ ಪ್ರೀ ಹೀಟ್ ಮಾಡೋದಕ್ಕೆ 110 ಡಿಗ್ರಿ 4 hours 50 ಡಿಗ್ರಿ ಸೆಂಟಿಗ್ರೇಡ್ಗೆ ಅದನ್ನು ಕೂಲ್ ಮಾಡ್ತೀವಿ. ಆಮೇಲೆ ವ್ಯಾಕ್ಯೂಮ್ ಟ್ಯಾಂಕಲ್ಲಿ ಇಡ್ತೀವಿ. ಅದೆಲ್ಲ ಆದಮೇಲೆ ಅಲ್ಲಿ ವ್ಯಾಕ್ಯೂಮೈಸೇಷನ್ ಸೆಕ್ಟರು ಪ್ರೆಷರ್ ಸೆಕ್ಟರು ಕಂಪ್ಲೀಟ್ ಆದಮೇಲೆ ಆಮೇಲೆ ಅದನ್ನು ಓವನ್ನಲ್ಲಿ ಇಡ್ತೀವಿ. ಓವನ್ನಲ್ಲಿ ಹಾಕಿ ಹೀಟ್ ಮಾಡೋದಕ್ಕೆ ಬೇರೆ ಬೇರೆ ವಾರ್ನಿಷಿಗೆ ಪಾಕ್ಸಿ ವಾರ್ನಿಷ್ ರೆಸಿನ್ ಬೇರೆ ಡಿಪೆಂಡ್ ಅಪಾನ್ ದ ಕೆಪಾಸಿಟಿ ಆಫ್ ದಿ 160 degrees to 180 degrees ಅಂತ 6 to 8 hours. ಸೊ ವಾಟ್ ಆರ್ ಟೆಸ್ಟಿಂಗ್ ಯು ಹ್ಯಾವ್ ಟು ಟೇಕ್? ಇದಕ್ಕೆ ಬೇರೆ ಬೇರೆ ಟೆಸ್ಟ್ಗಳಿದ್ದಾವೆ.
ಅಂದರೆ ನೀವು ನೋಡ್ತಾ ಇದ್ದಂಗೆ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡ್ತೀವಿ, ಆಮೇಲೆ ಟೆಸ್ಟ್ ಮಾಡ್ತೀವಿ. ಇವತ್ತು ವಿ ಆರ್ ಫಾರ್ಚುನೇಟ್ ಟು ಹ್ಯಾವ್ ಒನ್ ಆಫ್ ಅವರ್ ಮೋಸ್ಟ್ ಎಮಿನೆಂಟ್ ಕಸ್ಟಮರ್ ಮುರುಗಪ್ಪ ಕಾರ್ಗಳನ್ನ ಈ ಮೆಷಿನ್ ಓನರ್ಸ್ ಕಮ್ ಫ್ರಮ್ ಚಂದ್ರನ್. ಸರ್ ಈಗ ನಾವು ಟ್ಯಾನ್ ಡೆಲ್ಟಾ ಮೆಜರ್ಮೆಂಟ್ ಮಿಷನ್ ಅಂತ ಇದು ನಾವು ಇನ್ಸುಲೇಷನ್ ಮಾಡ್ತೀವಲ್ಲ, ವೋಲ್ಟೇಜ್ ತಡೆಯತಕ್ಕಂಥ ಕೆಪಾಸಿಟಿ ಇನ್ನು ಎಷ್ಟು ವರ್ಷ ಮಿಷಿನ್ ಓಡೋದು ಅನ್ನೋದನ್ನ ಇದು ಪ್ರೆಡಿಕ್ಟ್ ಮಾಡೋದು ಮಿಷಿನ್. ಭಾಳ ಕಾಸ್ಟ್ಲಿ ಮಿಷಿನ್, 25 ಲಕ್ಷ ವರ್ತ್ ಮಿಷನ್ ಸರ್. ಇದರಲ್ಲಿ ನಾವು ಪ್ರತಿಯೊಂದು ಕಾಯಿಲ್ ಟೆಸ್ಟ್ ಮಾಡ್ತೀವಿ, ಪ್ರತಿಯೊಂದು ಮಿಷಿನ್ ವೈಂಡಿಂಗ್ ಆದ್ಮೇಲೆ ಇದನ್ನು ಚೆಕ್ ಮಾಡಿ ಸರ್ಟಿಫೈ ಮಾಡಿ ಕಳಿಸ್ತೀವಿ. ಹೊಸ ಟೆಕ್ನಾಲಜಿ ಇದು. ಭಾಳ ಇದರಲ್ಲಿ ಏನಾದರೂ ಪ್ರಿಂಟ್ಔಟ್ ಬರುತ್ತಾ? ಖಂಡಿತ ಬರುತ್ತೆ ಸರ್. ಎಲ್ಲ ಪ್ರಿಂಟಿಂಗ್ ಕೆಪಾಬಿಲಿಟಿ ಇದೆ, USB ಪೋರ್ಟ್ ಇದೆ. ಕಸ್ಟಮರ್ಗೆ ಬೈ ಚಾನ್ಸ್ ಬೇಕು ಅಂದರೆ ಈ ಸರ್ಟಿಫಿಕೇಟ್ಸ್ ನೀವು ಕೊಡ್ಬೋದು. ನಾವು ಪ್ರತಿಯೊಂದು ಮಷೀನ್ಗಳು ಪ್ರಿಂಟ್ ತೆಗೆದು ಕಳಿಸ್ತೀವಿ. ಓಕೆ. ಇವೆಲ್ಲ ಒಂದು ಪ್ಯಾರಾಮೀಟರ್ ಏನು ಚೆಕ್ಅಪ್ ಮಾಡ್ತೀವಿ, ಫೈನಲ್ ಟೆಸ್ಟಿಂಗ್ ಒಂದು ರಿಪೋರ್ಟ್ ಅನ್ನು ಕೊಡ್ತೀವಿ. ನಾವು ಒಂದು ಮಷೀನ್ ಹೋದಾಗ ಅದಕ್ಕೆ ಫುಲ್ ರಿಪೋರ್ಟ್ ಟೆಸ್ಟ್ ಸೆಟ್ ಕಳಿಸ್ತೀವಿ, ಅದೆಲ್ಲ ಇಂಪ್ರೂವ್ ಮಾಡ್ತೀವಿ. ಯಾಕಂದರೆ ಒಂದು ಯಾವುದೇ ಒಂದು ಕ್ವಾಲಿಟಿ ಪ್ರಾಡಕ್ಟ್ಗೆ ಒಂದು ಟೆಸ್ಟಿಂಗ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಈ ಥರ ಒಂದು ಕಾಸ್ಟ್ಲಿ ಎಕ್ವಿಪ್ಮೆಂಟ್ಸು ಮತ್ತು ಅದನ್ನು ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ತಾವುಗಳೆಲ್ಲ ಮಾನಿಟರಿಂಗ್ ಮಾಡಿ ಕಳಿಸೋದ್ರಿಂದ ಕಸ್ಟಮರ್ ಭಾಳ ಖುಷಿ ಆಗ್ತದೆ ಮತ್ತು ಅವರು ಒಂದು ಒಳ್ಳೆಯ ಒಂದು ಸರ್ವಿಸ್ ಕೊಡ್ತಾರೆ. ಭಾಳ ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿದ್ದೀವಿ. ಓಕೆ. ಏನೇ ಥರ ಮಿಷಿನ್ ಬಂದರೂ ಡಯಾಗ್ನೋಸ್ ಮಾಡಿ ಹೇಳ್ತಕ್ಕಂಥ ಕೆಪಾಸಿಟಿ ನಮ್ಮಲ್ಲಿ ಬೆಳೆಸ್ತೀವಿ. ಥ್ಯಾಂಕ್ ಯು. ಅಸೆಂಬ್ಲಿದು ಮತ್ತು ಏನೆಲ್ಲ ತಮ್ಮಲ್ಲಿ ಟೆಕ್ನಾಲಜೀಸ್ ಇದೆ ಮತ್ತು ಏನೆಲ್ಲ ನೀವು ಒಂದು ಟೆಸ್ಟಿಂಗ್ ಪ್ರೊಸೀಜರ್ ತೊಗೊಳ್ತೀರಿ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರಿ. ಹಾಗೇನೆ ಇವಾಗ ಪ್ರತಿಯೊಂದು ಅಸೆಂಬ್ಲಿ ಆದಮೇಲೆ ಫಿನಿಶಿಂಗ್ ಆಗಿರೋದಾ ಇದು? ಹೌದು. ಡಿಸ್ಪ್ಯಾಚ್ ವರ್ಕಿಂಗ್. ಓಕೆ. ನಾವು ಆಲ್ ದಟ್ ಸರ್ವಿಸಿಂಗ್ ಹಸ್ ಬಿನ್ ಡನ್. ಅಸೆಂಬ್ಲಿ ಮಾಡಿದ್ದಾಯ್ತು. ಓಕೆ. ಟೆಸ್ಟ್ ಮಾಡಿದ್ದಾಯ್ತು. ಓಕೆ. ಮೆಕ್ಯಾನಿಕಲ್ ಪ್ಯಾರಾಮೀಟರ್ಸ್ ಎಲ್ಲ ಚೆಕ್ ಮಾಡಿದ್ದಾಯ್ತು. ವೈಬ್ರೇಷನ್ನು ಅಥವಾ ನಾಯ್ಸ್ ಲೆವೆಲ್, ಡೆಸಿಬಲ್ ಲೆವೆಲ್, ಡೈನಾಮಿಕ್ ಬ್ಯಾಲೆನ್ಸ್ ಅಂತ ಏನು ಹೇಳ್ತೀರಿ ಅದೆಲ್ಲ ಬ್ಯಾಲೆನ್ಸಿಂಗ್ ಆಯ್ತು. ಬ್ಯಾಲೆನ್ಸಿಂಗ್ ಮಾಡಿ ವೈಬ್ರೇಷನ್ ಅವಾಯ್ಡ್ ಮಾಡಿ, ಆಂಟಿ ವೈಬ್ರೇಷನ್ ಸೌಂಡ್ ಅಷ್ಟೇ ಬೇರಿಂಗ್ಸ್ ಫಿಟ್ ಮಾಡಿಬಿಟ್ಟು ಓಕೆ ಅದರ ಡೆಸಿಬಲ್ ಲೆವೆಲ್ಸ್ ಮೆಜರ್ ಮಾಡಿಬಿಟ್ಟು ಅದು ಮಾಡ್ತೀರಿ. ಅದಕ್ಕೂ ಇದೆಯಾ? ಡಿಜಿಟಲ್ ಮೀಟರ್ಸ್ ಇದಾವೆ. ಓಕೆ. ಡೆಸಿಬಲ್ ಲೆವೆಲ್ಸ್, ಕರೆಂಟು, ವೋಲ್ಟೇಜು, ಸ್ಪೀಡು, ಓಕೆ, ಆಮೇಲೆ ಡೆಸಿಬಲ್ ಲೆವೆಲ್, ವೈಬ್ರೇಷನ್ ಲೆವೆಲ್ಸ್. ಅಚ್ಚಾ. ನಾನು ಪ್ರತಿಯೊಂದು ಏನು ಸ್ಪೆಸಿಫಿಕೇಶನ್ ಕೇಳ್ತಾ ಬರ್ತಾ ಇದ್ದೆ. ಬಟ್ ಇದ್ರ RPMs ಏನು ಸ್ಟ್ಯಾಂಡರ್ಡ್ ಆಗಿ ನಮ್ದು ಏನೋ 1500 RPM ಆ ಥರ ಇರುತ್ತಾ ಅಥವಾ ಇಸ್ ದೇರ್ ಎನಿ ವೇರಿಯೇಷನ್? ಡಿಫ್ರೆಂಟ್ ವೇರಿಯೇಷನ್. 4 ಪೋಲ್ ಅಂತ ಬಂದಿರುತ್ತೆ. ಓಕೆ. 4 ಪೋಲ್ ಕಾಣಿಸ್ತದೆ ಓಕೆ ರೋಟರ್ ಅಲ್ಲಿ. ಓಕೆ. ಅದರಲ್ಲಿ ಅದು 4 ಪೋಲ್, ಅದು ಸ್ಟೇಟರ್ ಅಲ್ಲೂ 4 ಪೋಲ್ ಇರ್ತವೆ. ಓಕೆ ಓಕೆ. ಆ 4 ಪೋಲ್ ಅಂದ್ರೆ 1500. ಓಕೆ ಓಕೆ ಓಕೆ. 2 ಪೋಲ್ ಅಂತ 3000 RPM. ರೈಟ್ ರೈಟ್ ರೈಟ್. ಸೊ ಆ ಥರ ಇರುತ್ತೆ. ಸೊ ಇದು ಎಷ್ಟು ಮೆಗಾವಾಟ್ದು ಮೋಟ್ರ್? 4 ಪೋಲು, 6 ಪೋಲು, 8 ಪೋಲು. ಓಕೆ. ಎಷ್ಟು ಮೆಗಾವಾಟ್ ಇದು? ಇದು 3.5 ಮೆಗಾವಾಟ್. ಓಕೆ. BHEL ಮೇಕ್ ಮೋಟರ್ 6 ಪೋಲ್. ಓಕೆ ಓಕೆ. ಟೋಟಲ್ ವೈಂಡಿಂಗು ಮತ್ತೊಂದು ಎಲ್ಲ ರೆಡಿ ಆಗಿ ಇವಾಗ ಡಿಸ್ಪ್ಯಾಚಿಗೆ ಇಟ್ಟಿದ್ದೀರಿ. ರೆಡಿ ಆಗಿದೆ. ಓಕೆ ಓಕೆ ಓಕೆ. ಗ್ರೇಟ್. ಗುಡ್ ಗುಡ್. ಹೆಗ್ಡೆ ಸರ್, ಭಾಳ ಚೆನ್ನಾಗಿ ಇವತ್ತು ತಮ್ಮ ಒಂದು ಇಂಜಿನಿಯರ್ಸ್ಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಟೆಕ್ನಿಕಲ್ ಆಗಿ. ಅಂದರೆ ಪ್ರತಿಯೊಂದು ವೈಂಡಿಂಗ್ ಅಂತ ಹೇಳಿದ್ರೆ ಒಂದು ಚಿಕ್ಕದ್ರಿಂದ ಒಂದು ದೊಡ್ಡದವರೆಗೂ ವೈಂಡಿಂಗ್ಸ್ ಬಟ್ ಇಟ್ಸ್ ಹೆವಿ ಡ್ಯೂಟಿ. ಈ ಹೆವಿ ಭಾಳ ಸ್ಪೆಸಿಫಿಕೇಶನ್ ಬೇಕಾಗ್ತದೆ. ಯಾಕೆಂದರೆ ಒಬ್ಬ ಕಸ್ಟಮರ್ಗೆ ಏನು ಹಣನ ಅವನು ಒಂದು ಕಂಪ್ನಿ ನಡೆಸಲಿಕ್ಕೆ ಹಾಕಿರ್ತಾನೆ, ಅದರಲ್ಲಿ ಈ ಥರ ಒಂದು ಇಕ್ವಿಪ್ಮೆಂಟ್ಗಳು ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ಗಳಲ್ಲಿ ಹಾಳಾಗೋದ್ರೆ ಸೊ ಅವನು ಮಾಡಿರುವಂಥ ಉತ್ಪಾದನೆ ಮಾಡಿರುವಂಥ ಹಣ ಇರುತ್ತೆ, ಅಲ್ಲಿ ಲಾಸ್ ಆಗುತ್ತೆ. ಅವಾಗ ಯಾವುದೇ ಕಾರಣದಿಂದ ಕಂಪನಿ ಬೆಳವಣಿಗೆ ಕಷ್ಟ ಆಗ್ತದೆ. ಸೊ ಹಂಗಾಗಿ ಈ ಒಂದು ಸರ್ವಿಸ್ ತಾವು ಪ್ರೊವೈಡ್ ಮಾಡ್ತಿದ್ದೀರಿ, ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ರಾಜಮನೆ ಅಂಡ್ ಹೆಗ್ಡೆ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಜಮನೆ ಹೆಗ್ಡೆಯವರು ಅನೇಕ ಬೃಹತ್ ಗಾತ್ರದ ಯಂತ್ರೋಪಕರಣಗಳ ರಿವೈಂಡಿಂಗ್ ಹಾಗೂ ರಿಪೇರ್ ಮಾಡುವುದರ ಬಗ್ಗೆ ಮತ್ತು ಗ್ರಾಮೀಣ ಮಹಿಳೆಯರಿಗೆ ಮೋಟಾರ್ ವೈಂಡಿಂಗ್ ತರಬೇತಿ ನೀಡಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನ ನೀಡಿ ಪ್ರತಿಯೊಬ್ಬ ಉದ್ಯಮಿಗೂ ಮಾದರಿಯಾಗಿದ್ದಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಯಶಸ್ವಿ ಉದ್ಯಮಿ ಹಾಗೂ ಹೊಸ ಮೋಟಾರ್ಗಳನ್ನು ತಯಾರಿಸುವ ಬಗ್ಗೆ ತಿಳಿದುಕೊಳ್ಳೋಣ.